ಈ ನಾಗರ ಪಂಚಮಿ ಹಬ್ಬ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆ ಒಂದು ರೀತಿ ಸಂಭ್ರಮ. ಎಲ್ಲರ ಮನೆಯೊಳಗೂ ಈ ನಾಗಪ್ಪನ ನೈವೇದ್ಯಕ್ಕೆ ಈ ಅರಳು ಹುರಿಯೋದು ಮತ್ತು ಈ ಕೆಲವು ಉಂಡೆಗಳನ್ನು ಮಾಡ್ತೀವಿ. ಇವತ್ತು ನಾವು ನಾಗದೇವತೆಗೆ ಅತಿ ಪ್ರೀತಿಯಾಗಿರೋ ತಂಬಿಟ್ಟನ್ನು ಮಾಡೋಣ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ಸ್ವಾಗತ. ಈ ನಾಗಪ್ಪಗೆ ಅತಿ ಪ್ರೀತಿಯಾಗಿರೋ ತಂಬಿಟ್ಟನ್ನು ಹೇಗೆ ಮಾಡೋದು ಹೇಳ್ಕೊಡ್ಲಿಕತ್ತೀನಿ. ಈ ಪುಟಾಣಿ ಕಾಳನ್ನು ನೀವು ಸ್ವಲ್ಪ ಕ್ಲೀನಾಗಿ ಮಾಡಿ ತೊಗೊಳ್ರಿ. 2 ದೊಡ್ಡ ಗ್ಲಾಸ್ ನಾನು ಪುಟಾಣಿ ಕಾಳನ್ನು ನಾನು ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೌಡರ್ ಮಾಡ್ಲಿಕತ್ತೀನಿ. ಸ್ವಲ್ಪ ಜಾಸ್ತಿ ಪೌಡರ್ ಮಾಡಿ ಇಟ್ಕೊಂಡ್ರು ನಡೀತದೆ. ಇದನ್ನು ಮಿಕ್ಸರ್ ಒಳಗೆ ಸಣ್ಣಗೆ ಪೌಡರ್ ಮಾಡಬೇಕು. ಸ್ವಲ್ಪ ಉರುಟಿದ್ರೆ ನೀವು ಒಂದು ಜರಡಿಯಿಂದ ಚಾಳಿಸ್ಕೊಂಡು ಸಣ್ಣಗೆ ಮಾಡಿ ಇಟ್ಕೊಳ್ರಿ. ಈಗ ಒಂದು ದಪ್ಪ ತಳ ಇರೋ ಒಂದು ಪಾತ್ರೆಲಿ ಒಳಗೆ ಅರ್ಧ ಗ್ಲಾಸ್ ತುಪ್ಪ ಹಾಕೊಳ್ಳೋಣ. ಇದು ಎಲ್ಲ ಮೆಜರ್ಮೆಂಟ್ ನೀವು ಒಂದೇ ಗ್ಲಾಸಿನ ಅಳತೆಯಿಂದ ನೀವು ಮಾಡಿರಿ. ಆಮೇಲೆ ಇದಕ್ಕೆ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇದನ್ನು ನಾವು ಕರಗಿಸ್ಕೊಳ್ಳೋಣ. ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ 1.5 ಗ್ಲಾಸ್ ನಾನು ಬೆಲ್ಲ ಹಾಕ್ಲಿಕತ್ತೀನಿ. ಬೆಲ್ಲವನ್ನು ಸಣ್ಣಗೆ ಹೆಚ್ಕೊಂಡಿನಿ. ನೀವು ಪುಡಿ ಬೆಲ್ಲ ಇದ್ದರೂ ಹಾಕ್ಬೋದು. 1 ಗ್ಲಾಸು ಪುಟಾಣಿ ಪುಡಿಗೆ ನಾವು 3/4 ಗ್ಲಾಸು ಬೆಲ್ಲ ಹಾಕ್ಲಿಕತ್ತೀನಿ. ನೀವು 1 ಗ್ಲಾಸ್ ಪುಟಾಣಿ ಪುಡಿಗೆ 1 ಗ್ಲಾಸ್ ಬೆಲ್ಲ ಹಾಕೋಬಹುದು. ಆದರೆ 1 ಗ್ಲಾಸ್ ಪುಟಾಣಿ ಪುಡಿಗೆ 3/4 ಗ್ಲಾಸ್ ಬೆಲ್ಲ ಹಾಕ್ಕೊಂಡ್ರೆ ಕರೆಕ್ಟ್ ಸ್ವೀಟ್ ಆಗ್ತದೆ. ಈ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದರಿಂದ ನಾ ಹೊಸ ರೆಸಿಪಿ ಹಾಕೋದು ನೋಟಿಫಿಕೇಶನ್ ನಿಮಗೆ ಬೇಗನೆ ಸಿಗ್ತದೆ. ರೆಸಿಪಿ ಬಹಳ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿರಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಈ ಲೋ ಫ್ಲೇಮ್ ಒಳಗೆ ತುಪ್ಪ ಮತ್ತು ಬೆಲ್ಲ ಚಂದ ಕರಗಬೇಕು ತುಪ್ಪದಾಗ. ಕೆಲವ್ರು ಇದಕ್ಕೆ ಸ್ವಲ್ಪ ಹಾಲು ಇಲ್ಲ ನೀರು ಹಾಕಿನೂ ಮಾಡ್ತಾರೆ. ಆದರೆ ದೇವ್ರ ನೈವೇದ್ಯಕ್ಕೆ ನಾವು ಯಾವಾಗಲೂ ತುಪ್ಪ ಹಾಕಿನೇ ಮಾಡಬೇಕು. ಇವಾಗ ಒಂದು ಅರ್ಧ ಕಪ್ ಶೇಂಗಾದ ಬೀಜನ ಹುರ್ಕೊಂಡು ಸಿಪ್ಪೆ ತೆಗೆದು 1ರಲ್ಲಿ 2 ಭಾಗ ಮಾಡಿ ಹಾಕಿನಿ. ಆಮೇಲೆ ಒಂದು 2-3 ಟೇಬಲ್ ಸ್ಪೂನು ಎಳ್ಳು ಹಾಕಿನಿ. ಮತ್ತು ಒಂದು ಅರ್ಧ ಬಟ್ಲು ಈ ಒಣ ಕೊಬ್ಬರಿನ ಹೆರ್ಕೊಂಡು ಹಾಕಿನಿ. ಒಣ ಕೊಬ್ಬರಿ ಮತ್ತು ಎಳ್ಳೇನ ನಾನು ಹುರ್ಕೊಂಡಿಲ್ಲ. ಯಾಕಂದ್ರೆ ಈ ಬಿಸಿ ಪಾಕದೊಳಗೆ ಎಳ್ಳು ಮತ್ತು ಕೊಬ್ಬರಿ ತಾವೇ ಚಲೋ ಹಿಂಗೆ ಇದು ಕರ್ದಂಗೆ ಆಗ್ತದೆ. ಶೇಂಗಾದ ಕಾಳು ಮಾತ್ರ ನಾನು ಹುರ್ಕೊಂಡು ಹಾಕಿನಿ. ಇವಾಗ ಎಷ್ಟು ಬೇಕೋ ಅಷ್ಟು ಇದಕ್ಕೆ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ನಾವು ಪುಡಿ ಮಾಡಿಟ್ಟಿರೋ ಈ ಪುಟಾಣಿ ಪುಡಿ ಏನದ ಇದು ನಾನು 2 ಗ್ಲಾಸ್ ಹಾಕ್ಲಿಕತ್ತೀನಿ. ಅಂದರೆ ನಾವು ಯಾವ ಅಳತೆ ತೊಗೊಂಡಿವಿ ಅದರಲ್ಲಿಂದ ಮತ್ತು ಬೇಕನ್ಸಿದ್ರೆ ಮತ್ತೆ ಇನ್ನೂ ಸ್ವಲ್ಪ ಹಾಕ್ತೀನಿ. ಇವಾಗ 2 ಗ್ಲಾಸ್ ಹಾಕಿ ಕಲಿಸ್ಕೊಳ್ರಿ. ಒಮ್ಮೆ ಜಾಸ್ತಿ ಹಾಕಬೇಡ್ರಿ. ಇವಾಗ ಸ್ವಲ್ಪ ನನಗೆ ಅನ್ನಿಸ್ಲಿಕ್ಕತ್ತದ ಕೆಳಗೆ ಇನ್ನೂ ಜಾಸ್ತಿ ಪಾಕ ಅದ ಅಂತ. ಅದಕ್ಕೆ ನಾನು ಇವಾಗ ಇನ್ನೂ ಒಂದು ಅರ್ಧ ಗ್ಲಾಸ್ ನಾನು ಈ ಪುಟಾಣಿ ಪುಡಿ ಹಾಕಿ ಇದನ್ನು ನೀವು ಚಂದ ಕಲಿಸ್ಕೋಬೇಕು. ಗ್ಯಾಸ್ ಆಫ್ ಮಾಡಿರಬೇಕು. ಇವಾಗ ಫ್ಲೇಮ್ ಪೂರ್ತಿ ಆಫ್ ಆಗಿರಬೇಕು. ಅಂದರೆ ಏರ್ ಪಾಕ ನಮ್ಗೆ ಆಗಬಾರ್ದು ಇದು. ಅದಕ್ಕೆ ಇವಾಗ ನೋಡಿರಿ ಎಲ್ಲ ಕಲಿಸಿದ ಮೇಲೆ ಎಷ್ಟು ಸಾಫ್ಟ್ ಆಗ್ಯದ. ಬೆಲ್ಲವನ್ನು ನೀವು ಜಾಸ್ತಿ ಕುದಿಸಿ ಏರ್ ಪಾಕ ಮಾಡಿದ್ರೆ ನಾವು ಮಾಡೋ ಉಂಡಿಗಳು ಬಹಳ ಬಿರುಸಾಗ್ತವೆ, ಅಂದ್ರೆ ಹಾರ್ಡ್ ಆಗ್ತವೆ. ಅದಕ್ಕೆ ಇದನ್ನು ಬಿಸಿ ಬಿಸಿ ಇರುವಾಗೆ ನೀವು ಕಟ್ಟಬೇಕಾಗ್ತದೆ. ಕೈ ಬಹಳ ಸುಡ್ತಿರ್ತದೆ. ಸ್ವಲ್ಪ ಆದ ಕೂಡಲೇ ಒಂದು 2-3 ನಿಮಿಷ ಬಿಡ್ರಿ. ಸ್ವಲ್ಪ ನಾರ್ಮಲ್ಲಾಗಿ ನಮ್ಮ ಕೈಗೆ ಈ ಬಿಸಿ ತಾಗಲಿಕ್ಕೆ ಎಷ್ಟು ಸಾಧ್ಯದ ಅಷ್ಟು ಆದಾಗ ಬೇಗ ಉಂಡಿಗಳನ್ನು ಮಾಡ್ಕೋಬೇಕು. ಇದರೊಳಗೆ ನಾವು 2 ಟೈಪ್ ಉಂಡೆ ಮಾಡ್ತೀವಿ. ಒಂದು ಉಂಡೆ ನಾರ್ಮಲಿ ನಾವು ಗುಂಡಕ್ಕೆ ಮಾಡ್ತೀವಿ. ಇನ್ನೊಂದು ಗುಂಡಕ್ಕೆ ಮಾಡಿ 2 ಕಡೆ ನಡುವೆ ಈ ರೀತಿ ತೆಗ್ಗು ಬರೋ ಹಾಗೆ ಇದಕ್ಕೆ ತಂಬಿಟ್ಟು ಅಂತೇಳಿ ಈ ರೀತಿ ಮಾಡ್ತೀವಿ. ಇವಾಗ ಸ್ವಲ್ಪ ಅರ್ಧ ಉಂಡೆ ಕಟ್ಟಿದ ಮೇಲೆ ಏನಾಗ್ಬಿಡ್ತದೆ, ಪೂರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಉದುರು ಆಗ್ಬಿಡ್ತದೆ ಇದು ನಾವು ಮಾಡಿರೋ ಉಂಡೆ ಹಿಟ್ಟು. ಅವಾಗ 1-2 ಟೇಬಲ್ ಸ್ಪೂನು ತುಪ್ಪನ ಬಿಸಿ ಮಾಡಿ ಹಾಕ್ರಿ. ಇಲ್ಲ ನಿಮ್ಗೆ ಹಾಲು ನಡೀತಿದ್ರೆ 1-2 ಟೇಬಲ್ ಸ್ಪೂನು ಬಿಸಿ ಹಾಲು ಹಾಕಿನೂ ನೀವು ಇದನ್ನು ಈ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ರಿ. ಲೋ ಫ್ಲೇಮ್ ಒಳಗೆ ಇದನ್ನು ಬಿಸಿ ಮಾಡ್ಕೊಳ್ರಿ ಪುಡಿನ. ಅವಾಗ ಏನಾಗ್ತದೆ, ಸ್ವಲ್ಪ ಮೆತ್ತಗಾಗ್ತದೆ ಮತ್ತು ಈ ಹಿಟ್ಟು. ಅವಾಗ ಇದರಿಂದ ಮತ್ತೆ ನೀವು ಬೇಗನೆ ಉಂಡೆ ಕಟ್ಕೊಳ್ಬೋದು. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.